ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೌದಾರ್ಯ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿಧೂರಂ ಸದ್ಭಿರವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನಲಬ್ಧಶುದ್ಧವಿದ್ಯಾಸುಧಾಂಬೋನಿಧಜೋಮಲಾಜೆ कृपालवः पङ्कजनाभतीर्थः कृपालवस्यां मयि नित्यमेषाम् श्रीभद्रमारमण सद्गिरिपादसङ्गिव्याख्यानिनाददलिताखिलदुष्टदर्पम् दुर्वादिवारणविदारणदक्षदीक्षम् अक्षोभ्यतीर्थमृगराजमहं नमामि अथ तत्कृपया ब्रह्मसूत्रभाष्यं यथामति व्याकुर्वे श्रीमदानन्दतीर्थार्यमुखनिःसृतम् गङ्गासङ्गेन नैर्मल्यं रत्याद्भिर्लभ्यते यथा वाचो विशुद्धिसिद्ध्यर्थं सङ्गम्यन्ते गुरोर्गिरा अथ अविद्यापटलपिहितनयनैः अन्यैः अन्यथा व्याख्यातानि ब्रह्मसूत्राणि यथावद्व्याचिख्यासुः भगवानाचार्यवर्यः पारीप्सितभाष्यस्य कैवल्याद्यखिलफलसाधनतादिसिद्ध्यर्थं निरन्तराय परिसमाप्त्याद्यर्थं च नारायणनमस्कारं ग्रथयते ग्रन्थारम्भं च प्रतिजानीते नारायणमिति नारायणं गुणैः सर्वैः उदीर्णं दोषवर्जितं ज्ञेयं पुण्यं गुरोश्चापि नत्वा सूत्रार्थमुच्यते ओमो मथातो ब्रह्मजिज्ञासा ॐ श्रुतिक्षीराब्धिमामथ्यधीमं दरमहीभृतः प्राप्ता न्यायसुधा येन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्कणाः लौकिकफलं लक्षणामृतदोहिनीं ध्रुवनुग्रहरूपान्तां कामधेनुमुपास्मये मद्भोक्तिर्द्विनदी जयार्यशुभवाक्सूर्यात्मजा सङ्गमे व्याख्यास्नानमो विधाय नृहरे प्राप्य प्रसादं परम् प्रापुर्ये कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधाय मे शुकेन शान्त्यादिषु वाङ्मयेषु व्यासेन धैर्यं बुधिनोपमेयम् मनोजजित्या मनसां निपत्या रघुत्तमाख्यं स्वगुरुं नमामि अदग्धं यस्य कौपीनम् अग्नौ दत्तमपि स्फुटं वेदव्यासगुरुं नौमि श्रीवेदेश नमस्कृतम् सत्यनाथ गुरुः पातु योधीरो नवचन्द्रिका नवामृतगदा तीर्थताण्डवानि व्यचीकृपत आरूढः सहसा यतीन्द्रपदवीं गत्वा च वाराणसीं तत्रत्यान् कुमतः प्रचारनिरतानद्वैतदिग्धन्तिनः प्रौढार्थे वचनेषु युक्तिखचितैः सम्भीषयन्मोदयन् सत्यध्यानसुकेसरी विजयते पादासितः श्रीपतेः
ಆವೋಚದ್ಯೋತಿಕಂ ನ್ಯಾಯಸುಧಾವಾಕ್ಯಾರ್ಥಚಂದ್ರಿಕಾ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷಚಿಂತನ ವಿದೋ ನೂನಂ ಮನಃ ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾಟಿಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾಧಿಪೈರಮಾನಿತಂಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಅತ್ಯಂತ ದೊಡ್ಡ ದಿವಸ, ಪರಮ ಪವಿತ್ರವಾಗಿರತಕ್ಕಂಥ ನರಸಿಂಹ ಜಯಂತಿ ಮಹೋತ್ಸವ. ನರಸಿಂಹ ಜಯಂತಿ ಮಹೋತ್ಸವದ ದಿನ ಭಕ್ತಿ ಶ್ರದ್ಧೆಯಿಂದ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದಾಗ, ಆರಾಧನೆ ಮಾಡಿದಾಗ ನಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದು ಸರ್ವ ಶತ್ರುಗಳ ನಿವಾರಣೆಯಾಗಿ ಸಕಲ ಕಾರ್ಯಗಳ ಸಿದ್ಧಿ ನಿಶ್ಚಿತ. ಆದ್ದರಿಂದ ಆ ನರಸಿಂಹದೇವರನ್ನು ನೆನೆದು ನರಸಿಂಹದೇವರ ಪ್ರೀತಿಗಾಗಿ ಇವತ್ತಿನ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯ ಪಾಠವನ್ನ ನರಸಿಂಹದೇವರ ಅಡದಾವರೆಗಳಲ್ಲಿ ಸಮರ್ಪಣೆ ಮಾಡೋಣ. ಹಿಂದೆ ಬಂದ ವಿಚಾರ, ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ, ಪ್ರಥಮ ಪಾದ, ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕವಾದ ಶಬ್ದಗಳ ಸಮನ್ವಯ ನಡೆಯುತ್ತಾ ಇದೆ. ಈ ಪ್ರಥಮ ಪಾದದಲ್ಲಿ ಕೊನೆ ಅಧಿಕರಣ, 12ನೇ ಅಧಿಕರಣ ಇದು. ಅಂತಿಮ ಪ್ರಾಣಾಧಿಕರಣ ಅಂತ ಕರೀತಾ ಇದ್ದಾರೆ. 4 ಸೂತ್ರದ ಅಧಿಕರಣ. ಒಂದು ಸೂತ್ರವು ಅಲ್ಲಿ ಪ್ರಾಣಸ್ಥತಾನುಗಮಾತ್ ಓಂ ಅಂತ ಒಂದು ಸೂತ್ರ ಮುಗಿಯಿತು. ಓಂ ನವತ್ತುರಾತ್ಮೋಪದೇಶಾದಿತಿ ಚೇದ್ ಅಧ್ಯಾತ್ಮ ಸಂಬಂಧ ಭೂಮಾಖ್ಯಸ್ಮಿನ್ ಓಂ ಈ 2ನೇ ಸೂತ್ರ. 2ನೇ ಸೂತ್ರದ ಕೊನೆ ಪ್ಯಾರ ಇವತ್ತಿನ ಪಾಠ ಆಗಬೇಕಾಯಿತು ತತ್ವಪ್ರಕಾಶಿಕೆಯಲ್ಲಿ. ಮುಂದೆ ಮತ್ತೆ ಮುಂದುವರಿಯುತ್ತದೆ. ಅಂತಿಮ ಪ್ರಾಣಾಧಿಕರಣ ಅಂತ ಇದನ್ನು ಕರೆದಿದ್ದಾರೆ. ಅಂತಿಮ ಪ್ರಾಣಾಧಿಕರಣದ ವಿಚಾರವನ್ನು ನೋಡೋಣ. ಹಿಂದೆ ಹೇಳಿದ ವಿಚಾರ ಅಂದ್ರೆ ವಿಶ್ವಾಮಿತ್ರರನ್ನು ಕುರಿತು ಇಂದ್ರ ಹೇಳಿದ ಮಾತು. ವಿಶ್ವಾಮಿತ್ರನಿಗೆ ಇಂದ್ರ ಹೇಳಿದ, ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಪ್ರೀತನಾಗಿದ್ದೇನೆ, ಏನು ಬರಬೇಕು ಕೇಳಿಕೋ, ಏನು ಬೇಡ, ನನಗೆ ನಿನ್ನ ಸ್ವರೂಪವನ್ನೇ ತಿಳಿಸು. ವಿಶ್ವಾಮಿತ್ರ ಪ್ರಶ್ನೆ. ಅದಕ್ಕೆ ವಿಶ್ವಾಮಿತ್ರರಿಗೆ ಆವಾಗ ಇಂದ್ರ ಹೇಳಿದ, ಪ್ರಾಣೋವ ಅಹಮಸ್ಮಿ ಋಷೇ, ನಾನೇ ಪ್ರಾಣ. ನಾನೇ ಪ್ರಾಣ ಅಂದ್ರೆ ಹಿಂದೆ ಹೇಳಿದ್ರಲ್ಲಿ ನಾನೇ ಪ್ರಾಣ ಅಂದ್ರೆ ಇಂದ್ರನೇ ಪ್ರಾಣ ಶಬ್ದ ವಾಚ್ಯ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಮುಂದೆ ಬರ್ತದೆ ಇಲ್ಲೇನೆ. ಇಂದ್ರ ಯಾರು ಅಂತ ಗೊತ್ತಿದ್ದು, ಇಂದ್ರನಲ್ಲಿ ಒಂದು ವಿಶಿಷ್ಟವಾದ ತೇಜಸ್ಸನ್ನು ನೋಡಿ ವಿಶ್ವಾಮಿತ್ರರು ಯಾರು ನೀನು ಅಂದ್ರೆ ನಿನ್ನ ಒಳಗಿದ್ದವನು ಯಾರು ಎಂಬ ವಿಶ್ವಾಮಿತ್ರ ಪ್ರಶ್ನೆಗೆ ಅಭಿಪ್ರಾಯ. ಅದಕ್ಕೆ ಅವನು ನಾನೇ ಪ್ರಾಣ ಅಂದ್ರೆ ಅಭಿಪ್ರಾಯ ಏನು, ನನ್ನ ಒಳಗಿದ್ದವನು, ಇಂದ್ರಾಂತರ್ಯಾಮಿಯಾಗಿದ್ದವನು, ಅದು ಪ್ರಾಣ ಅಂತ ಇಂದ್ರನ ಅಭಿಪ್ರಾಯ. ಜೊತೆಗೆ ಇಲ್ಲಿ ಹೇಳಲ್ಪಟ್ಟ ಪ್ರಾಣನಿಗೆ ಸರ್ವದೇಹಗತತ್ವ, ಸರ್ವಗತತ್ವ ಹೇಳಿದ್ದಾನೆ. ಬಹಳ ದೇಹಗಳ ಸಂಬಂಧ ಹೇಳಿದ್ದಾನೆ. ಸರ್ವಭೂತಗಳಲ್ಲಿ ಇರತಕ್ಕಂಥವನು, ಬಹುದೇಹ ಸಂಬಂಧ, ಸರ್ವಗತತ್ವ, ಈ ಎಲ್ಲ ಧರ್ಮಗಳು
ಅವು ಈ ಪ್ರಸಿದ್ಧ ಇಂದ್ರನಲ್ಲಿ ಕೂಡೋದಿಲ್ಲ, ಪರಮಾತ್ಮನಲ್ಲೇ ಕೂಡುತ್ತವೆ. ಈ ವಿಚಾರ ಹೋದ ವಾರ ಆಗಿದೆ. ಇವತ್ತಿನ ಪಾಠ ನೋಡಿ, ತತ್ವಪ್ರಕಾಶಕ ವಾಕ್ಯ ಅಥವಾ ಇನ್ನೊಂದು ಪಕ್ಷ ಅಥವಾ ಇಂದ್ರೇ ಬಹು ಪರಮಾತ್ಮ ಸಂಬಂಧ ವಿದ್ಯತೆ. ಈ ಇಂದ್ರನಲ್ಲೇನೆ ಪರಮಾತ್ಮನ ಬಹಳ ಸಂಬಂಧ ಇದೆ. ಅಂದ್ರೆ ವಿಶ್ವಾಮಿತ್ರರ ಕಣ್ಣಿಗೆ ಕಾಣುವ ಎದುರಿಗಿರತಕ್ಕಂಥ ಇಂದ್ರನಲ್ಲಿ ಪರಮಾತ್ಮನ ಬಹಳವಾದ ಒಂದು ಆವೇಶ ಸನ್ನಿಧಾನ ಇದೆ. ಅದನ್ನು ನೋಡ್ತಾ ಇದ್ದಾರೆ. ಇಂದ್ರನಲ್ಲಿ ಪರಮಾತ್ಮನ ಬಹಳವಾದ ಆವೇಶ ಇದೆ ಎಂಬ ಈ ಅಭಿಪ್ರಾಯದಿಂದ, ಅಥವಾ ಇಂದ್ರೇ ಬಹು ಪರಮಾತ್ಮ ಸಂಬಂಧ ವಿದ್ಯತೆ, ಬಹಳ ಪರಮಾತ್ಮರ ಸಂಬಂಧ ಅಂದ್ರೇನು, ಪರಮಾತ್ಮನ ಬಹಳವಾದ ಒಂದು ಸನ್ನಿಧಾನ ಆವೇಶ ಇಂದ್ರನಲ್ಲಿ ಇದೆ. ತದಪೇಕ್ಷೆಯ ಏವ, ಈ ಅಭಿಪ್ರಾಯದಿಂದ, ಬಹಳವಾದ ಭಗವಂತನ ಸನ್ನಿಧಾನ ಆವೇಶ ಇದೆ ಎಂಬ ಅಭಿಪ್ರಾಯದಿಂದಲೇನೆ ತದಪೇಕ್ಷೆಯ ಏವ ಅಯಂ ಉಪದೇಶ ನ ಸ್ವಾಪೇಕ್ಷಯ. ನನ್ನಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಆವೇಶ ಇದೆ ಎಂಬ ಅಭಿಪ್ರಾಯದಿಂದಲೇನೆ ವಿಶ್ವಾಮಿತ್ರರನ್ನು ಕುರಿತು ಇಂದ್ರ ಪ್ರಾಣೋವ ಅಹಮಸ್ಮಿ ಋಷೇ, ನಾನೇ ಪ್ರಾಣ ಅಂತ ಹೇಳಿಕೊಂಡಿದ್ದಾನೆ ಹೊರತು ನ ಸ್ವಾಪೇಕ್ಷಯ. ಟೀಕಾಕೃತ್ಪಾದರು ಬರೆದರು, ನಾನೇ ಇಂದ್ರ ಅಂದ್ರೆ ಸ್ವಯಂ ಅಂದ್ರೆ ತಾನು ಇಂದ್ರ ಎಂಬ ಅಭಿಪ್ರಾಯದಿಂದ ಇಂದ್ರದೇವರು ಹೇಳಿಕೊಂಡಿಲ್ಲ. ನನ್ನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಆವೇಶ ಇರೋದ್ರಿಂದ ನಾನೇ ಪ್ರಾಣ ಅಂದ್ರೆ ನನ್ನಲ್ಲಿ ಇರುವವನು ಪ್ರಾಣ, ನನ್ನ ಅಂತರ್ಯಾಮಿಯಾದವನು ಪ್ರಾಣ ಎಂಬ ಅಭಿಪ್ರಾಯವನ್ನು ಇಟ್ಟು ಕೂತಃ. ಯಾತಕ್ಕೆ ಹೀಗೆ ಹೇಳಬೇಕಪ್ಪ, ಯಾತಕ್ಕೆ ಹೀಗೆ ನೇರವಾಗಿ ನಾನೇ ಪ್ರಾಣ ಅಂತ ಇಂದ್ರನಿಗೆ ಹೇಳಲಿಕ್ಕೆ ಬರೋದಿಲ್ವಾ ಅಂತಂದರೆ ಹೇಳ್ತಾ ಇದ್ದಾರೆ, ಪ್ರಾಣಸ್ತ್ವಮಿತ್ಯಾದಿನ. ನೋಡಿ, ನಾನೇ ಪ್ರಾಣ ಅಂತ ಹೇಳೋದ್ರಿಂದ ಅಸ್ಯ ಪ್ರಾಣಸ್ಯ, ಇಲ್ಲಿ ಹೇಳಲ್ಪಟ್ಟ ಈ ಪ್ರಾಣನಿಗೆ ಏನು ಧರ್ಮಗಳನ್ನು ಹೇಳಿದ್ದಾರೆ, ಅಸ್ಯ ಪ್ರಾಣಸ್ಯ ಅಧ್ಯಾತ್ಮತ್ವೇನ ಅಂತರ್ಯಾಮಿತ್ವೇನ ಸರ್ವಗತತಯ ಉಕ್ತೇಃ ವಿದ್ಯಮಾನತ್ವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ, ಪ್ರಾಣಸ್ತ್ವಂ ಎಂದು ಬಂತೋ ಇಲ್ಲೋ, ನೀನು ಪ್ರಾಣ, ಎಲ್ಲ ಭೂತಗಳು ಪ್ರಾಣ ಅಂದ್ರೆ ಈ ಪ್ರಾಣ ಶಬ್ದ ವಾಚ್ಯನಿಗೆ ಏನ್ ಹೇಳ್ತಾ ಇದ್ದಾರೆ, ಅಂತರ್ಯಾಮಿತ್ವೇನ, ಎಲ್ಲರ ಅಂತರ್ಯಾಮಿಯಾಗಿದ್ದು, ಸರ್ವತ್ರ ವ್ಯಾಪ್ತಿಯನ್ನ ಇಲ್ಲಿ ಹೇಳಲ್ಪಟ್ಟ ಪ್ರಾಣನಿಗೆ ಹೇಳ್ತಾ ಇದ್ದಾರೆ. ಅಧ್ಯಾತ್ಮತ್ವೇನ ಅಂದ್ರೆ ಅಂತರ್ಯಾಮಿತ್ವೇನ, ಎಲ್ಲರ ಅಂತರ್ಯಾಮಿಯಾಗಿದ್ದು ಸರ್ವಗತತ್ವವನ್ನ ಹೇಳ್ತಾ ಇರೋದ್ರಿಂದ, ಅಂದ್ರೆ ಸರ್ವತ್ರ ವ್ಯಾಪ್ತಿಯನ್ನು ಹೇಳ್ತಾ ಇರೋದ್ರಿಂದ ಉಕ್ತೇಹೇ ವಿದ್ಯಮಾನತ್ವಾತ ನಚ ಏತದಿಂದ್ರೇ ಜೀವ ವಿಶೇಷೇ ಯುಕ್ತಂ ಇತ್ಯರ್ಥಃ. ಸರ್ವರ ಅಂತರ್ಯಾಮಿತ್ವ ಸರ್ವಗತತ್ವ ಅಂಬೋದು ಈ ಜೀವ ವಿಶೇಷನಾದ ಇಂದ್ರ ಅಂಬೋನಲ್ಲಿ ಕೂಡೋದಿಲ್ಲ. ಈ ಸ್ವರ್ಗಾಧಿಪತಿಯಾದ ಇಂದ್ರ ಸರ್ವರ ಅಂತರ್ಯಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸರ್ವಗತನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಸರ್ವಜೀವರ ಅಂತರ್ಯಾಮಿ, ಸರ್ವಗತನಾದ ಪ್ರಾಣ ಅಂತಂದರೆ ಅದು ವಿಷ್ಣು ಅಂತೆ ಅರ್ಥ ಮಾಡಿಕೊಳ್ಳಬೇಕು. ನಚ ಏತದ್ ಇಂದ್ರೇ ಜೀವ ವಿಶೇಷ, ಈ ಒಬ್ಬ ಜೀವ ವಿಶೇಷನಾದ ಇಂದ್ರನಲ್ಲಿ ಸರ್ವಗತತ್ವವಾಗಲಿ ಅಂತರ್ಯಾಮಿತ್ವವಾಗಲಿ ಸರ್ವಥ ಕೂಡೋದಿಲ್ಲ ಎಂಬ ಅಭಿಪ್ರಾಯವನ್ನ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಅನ್ಯಥಾ, ಒಂದು ವೇಳೆ ಇಲ್ಲಿ ಪ್ರಾಣ ಶಬ್ದಕ್ಕೆ ಇಂದ್ರನೇ ವಾಚ್ಯ ಅಂತ ಆಗೋದಾದ್ರೆ, ಅನ್ಯಥಾ ಪ್ರಾಣ ಶಬ್ದಕ್ಕೆ ಇಂದ್ರನೇ ವಾಚ್ಯ ಅಂತ ಆಗೋದಾದ್ರೆ, ತ್ವಾಮೇವ ಜಾನೀಯಾಮಿತಿ ಜ್ಞಾತಪೂರ್ವಸ್ಯ ಇಂದ್ರಸ್ಯ ಮುನೇಃ ಪ್ರಶ್ನಸ್ಯೈವ ಅಸಂಭವ. ಟೀಕಾಕೃತ್ಪಾದ ತತ್ವಪ್ರಕಾಶಕೆಯಲ್ಲಿ ನೋಡಿ, ಇಂದ್ರ ಯಾರು ಅಂತ ಗೊತ್ತು, ಇಂದ್ರ ಮುಂದೆ ಇದ್ದಾನೆ, ಇವನು ಸ್ವರ್ಗಾಧಿಪತಿ ಅಂತ ಗೊತ್ತು. ಇಂದ್ರನೇ ಪ್ರಾಣ ಅಂತ ಆಗಿದ್ರೆ ವಿಶ್ವಾಮಿತ್ರರಿಗೆ ಇಂದ್ರ ಯಾರು ಅಂತ ಗೊತ್ತು. ಇಂದ್ರ ಯಾರು ಅಂತ ಗೊತ್ತಿದ್ದ ಮೇಲೆ ನಿನ್ನನ್ನು ನಾನು ತಿಳಿಯಬೇಕು ಅಂತ ಅವರ ಪ್ರಶ್ನೆನೇ ಯುಕ್ತವಾಗುತ್ತಾ ಇರಲಿಲ್ಲ. ಜ್ಞಾತ ಪೂರ್ವಸ್ಯ ಇಂದ್ರಸ್ಯ ಅಂದ್ರು. ಇಂದ್ರ ಯಾರು ಅಂತ ಅವರಿಗೆ ಗೊತ್ತು, ವಿಶ್ವಾಮಿತ್ರರಿಗೆ ಇಂದ್ರನನ್ನು ತಿಳಿದುಕೊಂಡಿದ್ದಾರೆ. ತಿಳಿದ ಇಂದ್ರನ ಬಗ್ಗೆನೆ ಮತ್ತೆ ನೀನು ಯಾರು ಅಂತ ಕೇಳುವ ಪ್ರಶ್ನೆನೇ ಹುಟ್ಟುತ್ತಾ ಇರಲಿಲ್ಲ. ಆದರೂ ವಿಶ್ವಾಮಿತ್ರರು ಇಂದ್ರನನ್ನು ಕುರಿತು ನಿನ್ನ ಸ್ವರೂಪವನ್ನು ತಿಳಿಸು, ನೀನು ಯಾರು ಈಗ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ
ನಿನ್ನ ಅಂತರ್ಯಾಮಿಯಾದ ವ್ಯಕ್ತಿ ಯಾರು ಅಂತ ಕೇಳುವ ಅಭಿಪ್ರಾಯನೇ ವಿಶ್ವಾಮಿತ್ರರಿಗೆ ಇದೆ ಅಂತ ಅಭಿಪ್ರಾಯ. ನೋಡಿ, ಅನ್ಯಥಾ ತ್ವಾಮೇವ ಜಾನೀಯಾಂ, ನಿನ್ನನ್ನೇ ನಾನು ತಿಳಿಯಬೇಕು ಅಂತ ಹೇಳಿ ಧ್ಯಾತಪೂರ್ವಸ್ಯ ಇಂದ್ರಸ್ಯ, ಹಿಂದೇ ತಿಳಿದ ಇಂದ್ರನ ಬಗ್ಗೆ ಮುನೇಹೇ ಪ್ರಶ್ನೆಸ್ಯೈವ ಅಸಂಭವ. ವಿಶ್ವಾಮಿತ್ರ ಋಷಿಗಳು ಆ ಇಂದ್ರನ ಬಗ್ಗೆ ಮತ್ತೆ ನೀನು ಯಾರು ಅಂತ ಕೇಳುವ ಪ್ರಶ್ನೆನೇ ಹುಡ್ತಾ ಇರಲಿಲ್ಲ. ನೀನು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿನ್ನ ಸ್ವರೂಪದ ಬಗ್ಗೆ ತಿಳಿಸು ಅಂತ ಕೇಳ್ತಾ ಇದ್ದಾರೆ ಅಂದರೆ ನಿನ್ನ ಅಂತರ್ಯಾಮಿ ಯಾರು ಅಂತೇನೆ ವಿಶ್ವಾಮಿತ್ರರ ಪ್ರಶ್ನೆಯ ಅಭಿಪ್ರಾಯ. ಜೊತೆಗೆ ಸಂಭವೇವ, ಹೋಗಲಿ ಟೀಕರೆ ಹೇಳ್ತಾ ಇದ್ದಾರೆ, ಅಕಸ್ಮಾತ್ತಾಗಿ ನಿನ್ನನ್ನ ಒಪ್ಪಿದರೂ ಕೂಡ, ಗೊತ್ತಾಯಿತೋ ಇದು, ಅಂದ್ರೆ ಇಂದ್ರನ ಬಗ್ಗೆ ವಿಶೇಷವಾಗಿ ತಿಳಿಯೋದಕ್ಕೆ ವಿಶ್ವಾಮಿತ್ರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ನಿನ್ನಲ್ಲಿ ಪ್ರಾಣ ಮೊದಲಾದ ಈ ಇಂದ್ರನ ಉತ್ತರವೂ ಅಸಂಗತವಾಗುತ್ತದೆ. ಅಂದ್ರೆ ಏನೋ ಸಾಮಾನ್ಯವಾಗಿ ಮೊದಲು ಇಂದ್ರನನ್ನು ತಿಳಿದಿದ್ರು, ಇಂದ್ರನನ್ನೇ ವಿಶೇಷವಾಗಿ ತಿಳಿಯೋದಕ್ಕಾಗಿ ಯಾರು ನೀನು ಅಂತ ವಿಶ್ವಾಮಿತ್ರರು ಪ್ರಶ್ನೆ ಮಾಡಿದ್ದಾರೆ ಅಂತ ಇಟ್ಕೊಂಡ್ರೆ ಪ್ರಾಣಸ್ತ್ವಂ ಇತ್ಯಾದಿ ಪರಿಹಾರ ವಾಕ್ಯ ಅಸಂಗತೇಶ್ಚ. ನೀನು ಯಾರು ಅಂತ ಹಾಗಾದ್ರೆ ವಿಶ್ವಾಮಿತ್ರರು ಇಂದ್ರನನ್ನೇ ಕುರಿತು ಕೇಳುವ ಅಂದ್ರೆ ಪ್ರಶ್ನೆ ಕೇಳುವ ಅಭಿಪ್ರಾಯ ಇದ್ದಿದ್ರೆ ನಾನು ಇಂಥವನು ಅಂಥವನು ಅಂತ ಇಂದ್ರ ಹೇಳಿಕೊಳ್ಬೇಕಾಗಿತ್ತು. ಆದ್ರೆ ಇಂದ್ರ ಏನ್ ಹೇಳಿದ್ದಾನು? ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಪ್ರಾಣ, ನೀನು ಪ್ರಾಣ, ಇವರು ಪ್ರಾಣ, ಅವರು ಪ್ರಾಣ, ಎಲ್ಲ ಭೂತಗಳು ಪ್ರಾಣ ಅಂತ ಈ ಉತ್ತರ ಯಾಕೆ ಹೇಳಬೇಕು? ಇಂದ್ರನ ಬಗ್ಗೆನೇ ಪ್ರಶ್ನೆ ಮಾಡಿದ್ದಾರೆ ವಿಶ್ವಾಮಿತ್ರರು ಅಂತ ಆಗಿದ್ದರೆ ಪ್ರಾಣಸ್ತ್ವಂ ಅಂತ ಇಂದ್ರ ಹೇಳಿದ ಉತ್ತರ, ನೀನು ಪ್ರಾಣ, ಎಲ್ಲ ಭೂತಗಳು ಪ್ರಾಣ ಅಂತ ಇಂದ್ರನ ಉತ್ತರ ವಾಕ್ಯವು ಕೂಡ ಸರ್ವಥಾ ಅಸಂಗತವಾಗುತ್ತದೆ, ಅದು ಯುಕ್ತವಾಗುತ್ತಾ ಇರಲಿಲ್ಲ. ಇಂದ್ರನ ಉತ್ತರ ವಾಕ್ಯ ಸರ್ವಥಾ ಅಸಂಗತವಾಗುತ್ತದೆ, ಯುಕ್ತವಾಗುತ್ತಾ ಇಲ್ಲ ಎಂಬ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತು ಇದು? ಅಸ್ಮತ್ ಪಕ್ಷೇತು, ನಮ್ಮ ಪಕ್ಷದಲ್ಲಿ ನೋಡಿ, ನೀನು ಯಾರು ಅಂತ ವಿಶ್ವಾಮಿತ್ರ ಕೇಳುವ ಅಭಿಪ್ರಾಯ ಅಥವಾ ನಾನು ಪ್ರಾಣ ಅಂತ ಇಂದ್ರ ಹೇಳಿದ ಉತ್ತರದ ಅಭಿಪ್ರಾಯ, ಪ್ರಾಣನ ಅಂತರ್ಯಾಮಿಯಾದವನು ನಾನು ಅಂತ ಕೇಳ್ತಾ ಇದ್ದಾನೆ ಅಂತಂದ್ರೆ ಅಸ್ಮತ್ ಪಕ್ಷೇತು, ನಮ್ಮ ಪಕ್ಷದಲ್ಲಿ ಏನಪ್ಪ ಅಭಿಪ್ರಾಯ ಅಂದ್ರೆ ತೇಜೋ ಬಾಹುಲ್ಯಾತ್. ವಿಶ್ವಾಮಿತ್ರರು ಇಂದ್ರನ್ ನೋಡಿದರು, ಒಂದು ವಿಶಿಷ್ಟವಾಗಿರತಕ್ಕಂಥ ಕಾಂತಿ ತೇಜಸ್ಸು ಇಂದ್ರನಲ್ಲಿ ಕಾಣಿಸ್ತಾ ಇದೆ, ಅದಕ್ಕಾಗಿ ಇಂದ್ರೇ ಅನ್ಯೋಪಿ ವರ್ತತೆ. ಈ ವಿಶಿಷ್ಟವಾದ ತೇಜಸ್ಸು ಇಂದ್ರನಲ್ಲಿ ಹೊಳೆಯುತ್ತಾ ಇದೆ. ಇಂದ್ರ ಯಾರು, ಇಂದ್ರನ ಸ್ವರೂಪ ಏನು, ಅವನ ಸ್ವರ್ಗಾಧಿಪತಿ, ಇಂದ್ರನ ಯೋಗ್ಯತೆ ಅದು ಎಲ್ಲವೂ ಗೊತ್ತು ವಿಶ್ವಾಮಿತ್ರಿಗೆ. ಆದರೂ ಈಗ ಇಂದ್ರನಲ್ಲಿ ಒಂದು ವಿಶಿಷ್ಟವಾದ ತೇಜೋ ಬಾಹುಲ್ಯವನ್ನು ನೋಡಿ, ವಿಶಿಷ್ಟವಾದ ಕಾಂತಿಯನ್ನು ನೋಡಿ, ಹಾಗಾದ್ರೆ ಇವನು ಬರೇ ಇಂದ್ರನಲ್ಲ, ಇಂದ್ರನಲ್ಲಿ ಇನ್ನೊಬ್ಬನು ಇದ್ದಾನೆ ಅಂತ ನಮ್ಮ ಪಕ್ಷದ ಅಭಿಪ್ರಾಯ. ಆ ಅಭಿಪ್ರಾಯದಿಂದ ಪ್ರಶ್ನೆ, ಇಂದ್ರೇ ಅನ್ಯೋಪಿ ವರ್ತತೆ, ಇಂದ್ರನಲ್ಲಿ ಯಾರೋ ಇನ್ನೊಬ್ಬ ಇದ್ದಾನೆ, ಅದಕ್ಕಾಗಿ ಇಷ್ಟೊಂದು ವಿಚಿತ್ರವಾದ ತೇಜಸ್ಸು ಇವನಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಇಂದ್ರನಲ್ಲಿ ಯಾರೋ ಒಬ್ಬ ಇದ್ದಾನೆ ಅಂತಂದ್ರೆ ಕೋಸವು ಯಾರವನು, ಇಂದ್ರನಲ್ಲಿ ಇದ್ದವನು ಯಾರು? ವಿಷ್ಣುಶ್ಚೇತ. ಇಲ್ಲ, ಇಷ್ಟು ವಿಶಿಷ್ಟವಾದ ತೇಜಸ್ಸು ಇಂದ್ರನಲ್ಲಿ ಇದೆ ಅಂತಂದ್ರೆ ಯಾರೋ ಒಬ್ಬ ಇದ್ದಾನೆ, ಆ ಒಬ್ಬ ಯಾರು ಅಂದ್ರೆ ಅವನೇ ವಿಷ್ಣು. ವಿಷ್ಣು ಎಂಬುದಾದ್ರೆ ಹಾಗಾದ್ರೆ ಸಚಕಿ ದೃಶ, ಆ ವಿಷ್ಣು ಅಂದ್ರೆ ಯಾರು, ವಿಷ್ಣುವಿನ ಸ್ವರೂಪ ಏನು ಅಂಬ ಅಭಿಪ್ರಾಯದಿಂದಲೇ ವಿಶ್ವಾಮಿತ್ರರು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿದರೆ ಅತ್ಯಂತ ಯುಕ್ತವಾಗುತ್ತದೆ, ಅತ್ಯಂತ ಯುಕ್ತವಾಗುತ್ತದೆ ಎಂಬ ಮಾತನ್ನ ನಮ್ಮ ಪ್ರಕಾರ ಅತ್ಯಂತ ಯುಕ್ತ ಅಂದ್ರು. ಕೋಸವು ವಿಷ್ಣುಶ್ಚೇತ್ ಸಚ ಕೀದೃಶ ಇತ್ಯಭಿಪ್ರಾಯ ದ್ವಯೇನ. ಅಂದ್ರೆ ಇಂದ್ರನಲ್ಲಿ ಒಂದು ವಿಶಿಷ್ಟವಾದ ತೇಜಸ್ಸು ಕಾಣಿಸೋದ್ರಿಂದ ಇಂದ್ರನಲ್ಲಿ ಯಾರೋ ಇನ್ನೊಬ್ಬ ಇದ್ದಾನೆ, ಆ ಇನ್ನೊಬ್ಬ ಯಾರು, ಅವನು ವಿಷ್ಣುನಾ? ಹಾಗಾದ್ರೆ ಇನ್ನೊಬ್ಬ ವ್ಯಕ್ತಿ ಇಂದ್ರನ ಅಂತರ್ಯಾಮಿಯಾಗಿದ್ದವನು ವಿಷ್ಣುವೇ ಆಗಿದ್ರೆ ಹಾಗಾದ್ರೆ ವಿಷ್ಣುವಿನ ಪೂರ್ಣವಾದ ನಿಜವಾದ ಸ್ವರೂಪ ಏನು ಅಂತ ಈ ಅಭಿಪ್ರಾಯದಿಂದ, ಈ ಅಭಿಪ್ರಾಯ ಅಂದ್ರೆ ಈ ಎರಡು ಅಭಿಪ್ರಾಯಗಳಿಂದ, ಇತ್ಯಭಿಪ್ರಾಯ ದ್ವಯೇನ, ಈ ಎರಡು ಅಭಿಪ್ರಾಯಗಳಿಂದಲೇನೆ ಪ್ರಶ್ನೆ ಸತಿ ಪ್ರಶ್ನೆ ಮಾಡಿದ್ದಾರೆ ವಿಶ್ವಾಮಿತ್ರರು. ಕಸ್ತ್ವಮಸಿ, ನೀನ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇತಿ ಪ್ರಶ್ನಸ್ಯ, ಈ ಪ್ರಶ್ನೆಗೆ ಪ್ರಾಣೋವ ಅಹಮಸ್ಮಿ ಋಷೇ, ಗೊತ್ತಾಯ್ತಲ್ಲ, ಪ್ರಾಣೋವ ಅಹಂ ಇತಿ ಪರಿಹಾರ.
ನಿನ್ನೆ ಒಳಗಿದ್ದವನು ವಿಶಿಷ್ಟವಾದ ತೇಜಸ್ಸಿನಿಂದ ನೀನು ಕೂಡಿಕೊಂಡಿದ್ದೆ, ನಿನ್ನೊಳಗಿದ್ದವನು ವಿಷ್ಣು, ಆ ವಿಷ್ಣುವಿನ ಸ್ವರೂಪ ಏನು ಅಂತ ವಿಶ್ವಾಮಿತ್ರರ ಪ್ರಶ್ನೆಯ ಅಭಿಪ್ರಾಯ. ಅದಕ್ಕೆ ಇಂದ್ರನ ಉತ್ತರ ಪ್ರಾಣೋವ ಅಹಮಸ್ಮಿ ಋಷಿ, ನನ್ನಲ್ಲಿ ಪ್ರಾಣ ಅಂತರ್ಯಾಮಿ ಇದ್ದಾನೆ. ಅಂದ್ರೆ ಪ್ರಾಣ ಶಬ್ದ ವಾಚ್ಯನಾದ ಪರಮಾತ್ಮನೇ ನನ್ನಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಅಭಿಪ್ರಾಯವನ್ನು ನಾವು ಮಾಡಿಕೊಳ್ಳಬೇಕು. ಪ್ರಾಣೋ ಗೊತ್ತಾಯ್ತಿಲ್ಲ, ಪ್ರಾಣೋವ ಅಹಂ ಇತಿ ಪರಿಹಾರ ಕೀದೃಶಃ ಅಸೌ ಇತ್ಯಸ್ಯ ಉತ್ತರತಯಾ ಉತ್ತರ ವಾಕ್ಯ ಯೋಜನಾ ಉಪಪತ್ತೇ. ಈ ಒಂದು ಅಭಿಪ್ರಾಯದಿಂದ ಆದ್ದರಿಂದ ಹಾಗಾದರೆ ನಿನ್ನಲ್ಲಿ ಪ್ರಾಣ ಎಂಬ ಅಂತರ್ಯಾಮಿಯಾಗಿದ್ದಾನೆ ಅಂದ್ರೆ ಅವನು ಎಂಥವನು? ನಿನ್ನಲ್ಲಿ ಅಂತರ್ಯಾಮಿಯಾಗಿದ್ದ ಪ್ರಾಣ ಎಂಬ ಎಂಥವನವನು? ಕೀದೃಶಃ ಅಂತ ಪ್ರಶ್ನೆ ಬಂದರೆ ನಿನ್ನಲ್ಲಿ ಎಲ್ಲ ಕಡೆಯಲ್ಲೂ ಇರತಕ್ಕಂಥವನು ಎಂಬ ಉತ್ತರವನ್ನ ಮುಂದೆ ಹೇಳಿದ್ದಾರೆ. ಅಂದ್ರೆ ನಿನ್ನ ಅಂತರ್ಯಾಮಿಯಾಗಿದ್ದವನು ಪ್ರಾಣ ಅಂದ್ರೆ ಅವನು ಎಂಥವನು ಅಂದ್ರೆ ಅಂತಹ ಪ್ರಾಣ ಶಬ್ದ ವಾಚ್ಯನಾದ ಪರಮಾತ್ಮ ನಿನ್ನಲ್ಲಿಯೂ ಇದ್ದಾನೆ, ಎಲ್ಲ ಕಡೆಗೂ ಇದ್ದಾನೆ ಎಂಬ ವಿಶ್ವಾಮಿತ್ರರ ಪ್ರಶ್ನೆಗೆ ಇಂದ್ರದೇವರ ಉತ್ತರ ಅತ್ಯಂತ ಯುಕ್ತವಾಗುತ್ತದೆ ಎಂಬ ಮಾತನ್ನು ತಿಳಿಸಿದಂತಾಯಿತು. ಇದರ ಮುಂದೆ ಈ ಅಂತಿಮ ಪ್ರಾಣಾಧಿಕರಣದಲ್ಲಿ ಅಂತೂ 2 ಸೂತ್ರಗಳ ವಿಚಾರ ಮುಗಿತು. ಓಂ ಪ್ರಾಣಸ್ತತಾನುಗಮಾತ್ ಓಂ ಎಂಬುದು ಒಂದು ಸೂತ್ರ. 2ನೇ ಸೂತ್ರ ನವಕ್ತುರಾತ್ಮೋಪದೇಶಾತ್ ಇತಿ ಚೇದ್ ಅಧ್ಯಾತ್ಮ ಸಂಬಂಧ ಭೂಮಾಖ್ಯಸ್ಮಿನ್ ಓಂ. ಒಟ್ಟು 29 ಸೂತ್ರಗಳಾಯಿತು. ಇನ್ನು 30ನೇ ಸೂತ್ರ ಓಂ ಶಾಸ್ತ್ರದೃಷ್ಟ್ಯಾ ತೂಪದೇಶೋ ವಾಮದೇವವತ ಓಂ ಅಂತ 30ನೇ ಸೂತ್ರ. ಈ ಸೂತ್ರದ ವ್ಯಾಖ್ಯಾನ ನೋಡಿ, ತತ್ವಪ್ರಕಾಶಿಕ ಮೊದಲು, ಅಂತಿಮ ಪ್ರಾಣಾಧಿಕರಣದಲ್ಲಿ ಇನ್ನು ಕೊನೆ 2 ಸೂತ್ರಗಳಿದೆ. ಗೊತ್ತಾಯಿತು? ಇದು 30ನೇ ಸೂತ್ರದ ಅಭಿಪ್ರಾಯ ಏನು? ಟೀಕರಾಯರು ತತ್ವಪ್ರಕಾಶಿಕೆಯಲ್ಲಿ ಪ್ರಶ್ನೆ ಮಾಡಿಕೊಂಡು ಆ ಸೂತ್ರಕ್ಕೆ ಆಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನನು ಅತ್ರ ಯದಿ ಪ್ರಾಣಪದೇನ ಇಂದ್ರೇಣಾಪಿ ವಿಷ್ಣುರೇವ, ಪ್ರಾಣ ಅಂದ್ರೆ ಇಲ್ಲಿ ಇಂದ್ರನಿಂದಲೂ ಕೂಡ ಪ್ರಾಣೋವ ಅಹಮಸ್ಮಿ ಋಷೇ ಅಂತ ನೀವು ಹಿಂದಿನ ಸೂತ್ರ ಹೇಳಿದ್ರೆ, ಇಲ್ಲಿ ಪ್ರಾಣ ಶಬ್ದ ವಾಚ್ಯನಾದವನು ವಿಷ್ಣುವೇ ಅಂತ ಅರ್ಥ. ಇಂದ್ರನು ಹಾಗೆ ಹೇಳಿದ್ದಾನೆ, ವಿಷ್ಣುರೇವ. ಯಾಕೆ? ಸ್ವಾತ್ಮಾದಿ ಸರ್ವಗತತಯಾ ಉಚ್ಯತೆ, ನನ್ನಲ್ಲಿ ನಿನ್ನಲ್ಲಿ ಸರ್ವಗತನಾದವನು ಪ್ರಾಣ ಶಬ್ದ ವಾಚ್ಯನಾದವನು ವಿಷ್ಣುವೇ ಅಂತ ಇಂದ್ರ ಹೇಳ್ತಾ ಇದ್ದಾನೆ ಅಂತ ನಿಮಗೆ ಅಭಿಪ್ರಾಯ ಆಗೋದಾದ್ರೆ ತರ್ಹಿ ಏನನ್ನಬೇಕು ಅವಾಗ? ನನ್ನಲ್ಲಿ ಇದ್ದವನು ಪ್ರಾಣ ಶಬ್ದ ವಾಚ್ಯನಾದವನು ವಿಷ್ಣು, ನಿನ್ನಲ್ಲಿ ಇದ್ದವನು ಪ್ರಾಣ ಶಬ್ದ ವಾಚ್ಯನಾದವನು ವಿಷ್ಣು. ಹಾಗೆ ನನ್ನಲ್ಲಿ ನಿನ್ನಲ್ಲಿ ಮಯಿ ತ್ವಯಿ ಎಂಬ ಶಬ್ದ ಇರಬೇಕು. ಅಹಂ ಎಂಬ ಶಬ್ದ ಪ್ರಯೋಗ ಹೇಗೆ ಅಂತ ಪ್ರಶ್ನೆ. ತರ್ಹಿ ಮಹಿ ಪ್ರಾಣ, ತರ್ಹಿ ಮಯಿ ಪ್ರಾಣ ಇತ್ಯಾದಿ ಪ್ರಯೋಗ ಸ್ಯಾತ್. ನನ್ನ ಅಂತರ್ಯಾಮಿಯಾಗಿದ್ದ ಪ್ರಾಣ ಶಬ್ದ ವಾಚ್ಯನಾದವನು ಅವನು ವಿಷ್ಣು ಅಂತ ನಿಮ್ಮ ಅಭಿಪ್ರಾಯವಾಗೋದಾದರೆ ಹಾಗಾದರೆ ಮಯಿ ಪ್ರಾಣ, ನನ್ನಲ್ಲಿ ಇದ್ದವನು ಪ್ರಾಣ ಅಂತ ಆಗಬೇಕಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳಿದ್ರು, ವಿಷ್ಣು ಅಹಮಿತ್ಯಾದಿ ರೂಪ ಉಪದೇಶ ಅಯೋಗಾತ್, ಅದನ್ನೇ ಅಂದ್ರು. ನೋಡಿ, ನನ್ನಲ್ಲಿ ಇದ್ದವನು ಪ್ರಾಣ ಶಬ್ದ ವಾಚ್ಯನಾದವನು ವಿಷ್ಣು ಅಂತ ಅಭಿಪ್ರಾಯ ಇರೋದಾದ್ರೆ ಮಯಿ ಪ್ರಾಣ, ಮಯಿ ಸ್ಥಿತ ಪ್ರಾಣ, ಪ್ರಾಣ ಶಬ್ದ ವಾಚ್ಯ ವಿಷ್ಣು ಅಂತ ಅನ್ಬೇಕ್ರಿ. ಆದರೆ ವಿಷ್ಣುವಹಂ ಅಹಂ ವಿಷ್ಣು ಅಂದಿದ್ದಾನೆ. ಪ್ರಾಣೋವ ಅಹಮಸ್ಮಿ ಋಷೇ, ಹೇ ಋಷೇ ಅಹಂ ಪ್ರಾಣ ಅಸ್ಮಿ, ಅಹಂ ಪ್ರಾಣ ಶಬ್ದ ವಾಚ್ಯ ಅಸ್ಮಿ ಅಂದಿದ್ದಾನಿಂದ. ಅಹಂ ವಿಷ್ಣು ಅಂಬೋ ರೂಪ, ಇದೇ ಮೊದಲಾದ ರೂಪದ ಉಪದೇಶ ಹೇಗೆ ಕೂಡುತ್ತದೆ? ವಿಷ್ಣು ಅಹಂ ಇತ್ಯಾದಿ ರೂಪ ಉಪದೇಶ ಅಯೋಗಾತ್ ಅಂತ ಪ್ರಶ್ನೆ ಬಂದ್ರೆ ಇತ್ಯಾಶಂಕಾಂ ಪರಿಹರತ್, ಈ ಶಂಕೆಯನ್ನು ಪರಿಹಾರ ಮಾಡ್ತಾ ಸೂತ್ರಂ ಪಠಿತ್ವ ಆಚಾರ್ಯರು ಬ್ರಹ್ಮಸೂತ್ರವನ್ನು ಪಠನೆ ಮಾಡಿ 30ನೇ ಸೂತ್ರವನ್ನು ಪಠನೆ ಮಾಡಿ ಶಾಸ್ತ್ರ ಪದಂ ಸಪ್ರಮಾಣಕಂ ವ್ಯಾಚಷ್ಟೆ. ಓಂ ಶಾಸ್ತ್ರ ದೃಷ್ಟ್ಯಾ ತೂಪದೇಶೋ ವಾಮದೇವವತ, ಶಾಸ್ತ್ರ ಎಂಬ ಪದಕ್ಕೆ ಅರ್ಥ ಏನು ಅಂತ ಪ್ರಮಾಣ ಸಹಿತವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಮುಂದಿನ ಸೂತ್ರದಲ್ಲಿ. ಸೂತ್ರ ಮತ್ತು ಭಾಷ್ಯವನ್ನು ತಿಳಿದು ಆಮೇಲೆ ಮತ್ತೆ ತತ್ವ ಪ್ರಕಾಶಿಕ ಬರೋಣ. ಸೂತ್ರ ಹೇಳಿ, ಓಂ ಶಾಸ್ತ್ರ ದೃಷ್ಟ್ಯಾ ತೂಪದೇಶೋ ವಾಮದೇವವತ ಓಂ
ಏನರ್ಥ ಗೊತ್ತಾ ಇಲ್ಲಿ? ಶಾಸ್ತ್ರ ದೃಷ್ಟ್ಯ ತು ತು ಎಂಬ ಶಬ್ದಕ್ಕೆ ಇದು ಏವಕಾರ ಅಂತ ಅಭಿಪ್ರಾಯ. ಅಂದ್ರೆ ಶಾಸ್ತ್ರ ದೃಷ್ಟ್ಯಾ ತು, ಶಾಸ್ತ್ರ ದೃಷ್ಟಿಯಿಂದಲೇನೆ ಕನ್ನಡದಲ್ಲಿ ಅರ್ಥ. ಶಾಸ್ತ್ರ ಎಂಬ ಶಬ್ದಕ್ಕೆ ಇಲ್ಲಿ ಅಂತರ್ಯಾಮಿ ಅಂತ ಅರ್ಥ. ಹೇಗೆ ಏನು ಪ್ರಮಾಣ ಕೊಟ್ಟು ಆಚಾರ್ಯರು ಭಾಷ್ಯದಲ್ಲಿ ಮುಂದೆ ಬರೆದಿದ್ದಾರೆ, ಅದನ್ನು ತಿಳಿಯೋಣ. ಮೊದಲು ಈಗ ಶಾಸ್ತ್ರ ದೃಷ್ಟ್ಯಾತು ಅಂದ್ರೆ ಅಂತರ್ಯಾಮಿ ವಿವಕ್ಷಾನೆ ಇಲ್ಲಿ ಅಹಂ ಎಂಬ ಪದ, ಪ್ರಾಣ ಎಂಬ ಪದವನ್ನ ಹೇಳಿದ್ದು. ಹೇಗೆ? ಶಾಸ್ತ್ರ ದೃಷ್ಟ್ಯಾತು ಉಪದೇಶ, ಅಂತರ್ಯಾಮಿ ದೃಷ್ಟಿಯಿಂದಲೇನೆ ಅಹಂ ಅಂತ ಇಲ್ಲಿ ಇಂದ್ರ ವಿಶ್ವಾಮಿತ್ರರನ್ನು ಕುರಿತು ಉಪದೇಶ ಮಾಡಿದ್ದು. ಹೇಗೆ ಅಂದ್ರೆ ವಾಮದೇವವತ, ವಾಮದೇವ ಋಷಿಗಳಂತೆ. ವಾಮದೇವರು ಹಿಂದೆ ಅಹಂ ಮನುರಭವಂ ಸೂರ್ಯಶ್ಚ ಅಂತ ಬರ್ತದೆ ಋಗ್ವೇದದಲ್ಲಿ. ಅಹಂ ಮನುರಭವಂ ಸೂರ್ಯಶ್ಚ, ನಾನೇ ಮನು, ನಾನೇ ಮನು ಆಗಿದ್ದೇನೆ, ನಾನೇ ಸೂರ್ಯನಾಗಿದ್ದೇನೆ ಅಂತ ವಾಮದೇವರು ಹೇಳ್ತಾ ಇದ್ದಾರೆ. ಅಲ್ಲಿ ವಾಮದೇವರೇ ಮನುನ, ವಾಮದೇವರೇ ಸೂರ್ಯನ ಅಲ್ಲ. ನಾನೇ ಮನು, ನಾನೇ ಸೂರ್ಯ ಅಂದ್ರೆ ನನ್ನ ಅಂತರ್ಯಾಮಿಯಾಗಿದ್ದವನು ಸೂರ್ಯ. ಸೂರ್ಯ ಮತ್ತು ಮನುಗಳು ಅಂದ್ರೆ ಮನು ಎಂಬ ಸೂರ್ಯ ಎಂಬ ಪರಮಾತ್ಮ, ಮನು ಸೂರ್ಯ ಎಂಬ ಶಬ್ದ ವಾಚ್ಯನಾದ ಪರಮಾತ್ಮ ಅಂತ ಅಭಿಪ್ರಾಯ. ಇದು ಪ್ರಸಿದ್ಧವಾದ ದೃಷ್ಟಾಂತ, ಎಲ್ಲರೂ ಒಪ್ಪಿಕೊಂಡ ದೃಷ್ಟಾಂತ. ಗೊತ್ತಾಯ್ತಿಲ್ಲೋ? ಅಹಂ ಮನುರಭವಂ ಸೂರ್ಯಶ್ಚ ಎಂಬುದು ಋಗ್ವೇದ ಮಂತ್ರದಲ್ಲಿ ವಾಮದೇವರ ಮಾತು, ಪ್ರಸಿದ್ಧವಾದ ಮಾತು. ನಾನೇ ಮನು, ನಾನೇ ಸೂರ್ಯ ಅಂದ್ರೆ ನನ್ನ ಅಂತರ್ಯಾಮಿಯಾಗಿದ್ದ ಮನುನಾಮಕ ಸೂರ್ಯನಾಮಕ ಪರಮಾತ್ಮ ಇದ್ದಾರೆ ಅಂತಿದು ಎಲ್ಲರೂ ಒಪ್ಪಿಕೊಂಡ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಪ್ರಾಣೋವ ಅಹಮಸ್ಮಿ ಋಷೇ ಎಂಬ ಹೇಳುವಾಗ ನಾನೇ ಪ್ರಾಣ ಅಂದ್ರೆ ನನ್ನ ಅಂತರ್ಯಾಮಿಯಾದ ಪ್ರಾಣ ಶಬ್ದ ವಾಚ್ಯನಾದವನು ವಿಷ್ಣು ಅಂತ ಅಭಿಪ್ರಾಯವನ್ನು ನಾವು ಮಾಡಿಕೊಳ್ಳಬೇಕು. ಇಷ್ಟ ಅಭಿಪ್ರಾಯ. ಇದು ಸೂತ್ರಾರ್ಥ. ಈ ಸೂತ್ರಾರ್ಥವನ್ನೇ ಭಾಷ್ಯದಲ್ಲಿ ಆಚಾರ್ಯ ವಿವರಣೆ ತಿಳಿಸಿ. ಏನು? ಶಾಸ್ತ್ರಂ ಅಂತರ್ಯಾಮಿ ಹೇಳಿ ವಾಕ್ಯ. ಶಾಸ್ತ್ರಂ ಅಂತರ್ಯಾಮಿ ಸಂವಿತ್ ಶಾಸ್ತ್ರಂ ಪರಂ ಪದಂ ಹೇಳಿ. ಸಂವಿತ್ ಶಾಸ್ತ್ರಂ ಪರಂ ಪದಂ ಇತಿ ಭಾಗವತೆ. ಏನ್ ಹೇಳಿದ್ದಾರೆ? ಶಾಸ್ತ್ರ ಅಂದ್ರೆ ಅಂತರ್ಯಾಮಿ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ಸಂವಿಶಾಸ್ತ್ರಂ ಪರಂ ಪದಂ ಎಂಬ ಮಾತನ್ನು ಹೇಳಿದ್ದಾರೆ. ಅಂದರೆ ಶಾಸ್ತ್ರಂ ನೋಡಿ, ಸಂವಿತ್ ಅಂದ್ರೆ ಯಥಾರ್ಥ ಜ್ಞಾನರೂಪವಾದ, ಅಥವಾ ಸಂವಿತ್ ಅಂದ್ರೆ ಸರ್ವಜ್ಞನಾದ, ಶಾಸ್ತ್ರಂ ನಿಯಾಮಕನಾದ ಅಂದ್ರೆ ಅಂತರ್ಯಾಮಿಯಾದ. ಸಂವಿತ್ ಅಂದ್ರೆ ಯಥಾರ್ಥ ಜ್ಞಾನರೂಪ ಅಥವಾ ಸರ್ವಜ್ಞನಾದ, ಶಾಸ್ತ್ರಂ ಅಂದ್ರೆ ನಿಯಾಮಕನಾದ ಅಂತರ್ಯಾಮಿಯಾದ, ಪರಂಪದಂ ಪರಂಪದ ಮುಖ್ಯವಾಗಿ ಹೊಂದಲು ಯೋಗ್ಯವಾದ ಉತ್ತಮ ಸ್ಥಾನ ಯಾರಪ್ಪ? ಅದು ಬ್ರಹ್ಮನೇ. ಬ್ರಹ್ಮನೇ ಅಂದ್ರೆ ಸಂವಿಶಾಸ್ತ್ರಂ ಪರಂ ಪದಂ, ನಮ್ಮಿಂದ ಹೊಂದಲ್ಪಡುವ ಮುಖ್ಯವಾಗಿ ಗಮ್ಯನಾದ ವ್ಯಕ್ತಿ ಅದು ಪರಬ್ರಹ್ಮನೇ ಅಂತ ಹೇಳುವಾಗ ಶಾಸ್ತ್ರಂ ಎಂಬ ಶಬ್ದ ಬಳಸಿದ್ದಾರೆ ಭಾಗವತದಲ್ಲಿ. ಅಲ್ಲಿ ಶಾಸ್ತ್ರಂ ಎಂಬ ಶಬ್ದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಅಂತರ್ಯಾಮಿಯಾದ ಪರಬ್ರಹ್ಮ ಅಂತ ಅರ್ಥ ಬರೆದಿದ್ದಾರೆ. ಅದರಿಂದ ಶಾಸ್ತ್ರ ಶಬ್ದಕ್ಕೆ ಅಂತರ್ಯಾಮಿ ಎಂಬ ಅರ್ಥ ಅತ್ಯಂತ ಯುಕ್ತವಾದದ್ದು. ಭಾಗವತ ಮಾತ್ರ ಅಲ್ಲ, ಪದ್ಮಪುರಾಣದ ಮಾತು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಶಾಸ್ತ್ರ ಎಂಬ ಶಬ್ದಕ್ಕೆ ಪದ್ಮಪುರಾಣದಲ್ಲಿ ಅಂತರ್ಯಾಮಿ. ಯಾಕೆ ಶಾಸ್ತ್ರ ಶಬ್ದಕ್ಕೆ ಅಂತರ್ಯಾಮಿ ಅಂತ ಅರ್ಥ? ಒಂದು ಮಾತು ಬರೀತಾರೆ ನೋಡಿ. ಎಲ್ಲಾ ದೇವತೆಗಳ ನಾಮಗಳು ಕೂಡ ವಿಷ್ಣುವಿನನ್ನ ಪರಮಾತ್ಮನನ್ನ ಹೇಳಿಕೊಡ್ತವೆ. ಯಾಕೆ ಎಲ್ಲ ದೇವತೆಗಳ ನಾಮಗಳು ವಿಷ್ಣುವಿನನ್ನೇ ಹೇಳಿಕೊಡ್ತವೆ ಅಂತಂದ್ರೆ, ಎಲ್ಲ ದೇವತೆಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಎಂಬ ಕಾರಣದಿಂದ ಸರ್ವ ದೇವ ನಾಮಗಳಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ ಅಂತ ನಾವು ತಿಳಿಯಬೇಕು. ಪದ್ಮಪುರಾಣದ ಮಾತು ಹೇಳಿ ಅರ್ಥ ತಿಳಿಯೋಣ. ತತ್ತನ್ನಾಮ್ನೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವಹೇತುತಃ ನ ಕ್ವಾಪಿ ಕಿಂಚಿನ್ನಾಮಾಸ್ತಿ ತಮೃತೆ ಪುರುಷೋತ್ತಮಂ.
ಇತಿ ಪಾದ್ಮೇ. ಏನರ್ಥ ಗೊತ್ತಾ? ವಿಷ್ಣು ವಿಷ್ಣುವಾದ ಪರಮಾತ್ಮನು ಸರ್ವಶಾಸ್ತ್ರತ್ವ ಹೇತುತಃ ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ ಅಂಬೋ ಕಾರಣದಿಂದಲೇನೆ ಸರ್ವಶಾಸ್ತ್ರತ್ವ ಹೇತುತ. ಎಲ್ಲ ಶಾಸ್ತ್ರತ್ವ ಕಾರಣದಿಂದ, ಶಾಸ್ತ್ರತ್ವ ಕಾರಣ ಅಂದ್ರೇನು? ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ ಎಂಬ ಕಾರಣದಿಂದಲೇನೆ ವಿಷ್ಣು ತತ್ತನ್ನಾಂನ ಉಚ್ಯತೆ. ಆಯಾ ಎಲ್ಲ ದೇವತೆಗಳ ಹೆಸರಿನಿಂದ ಪರಮಾತ್ಮ ಕರೆಸಿಕೊಳ್ಳಲ್ಪಡ್ತಾನೆ. ತತ್ತಂ ನಾಮ್ನ ಉಚ್ಯತೆ. ನೋಡಿ, ಪುರುಷೋತ್ತಮಂ ತಮೃತೆ, ಆ ಪುರುಷೋತ್ತಮನಾದ ಪರಮಾತ್ಮನನ್ನ ಬಿಟ್ಟು ಕಿಂಚಿನ್ ನಾಮ ನ ಕ್ವಾಪಿ ಅಸ್ತಿ ಅದನ್ನು ಹೇಳ್ತಾ ಇದ್ದಾರೆ ಪದ್ಮಪುರಾಣದಲ್ಲಿ. ಅಂದ್ರೆ ಅಂತರ್ಯಾಮಿಯಾದ ವಿಷ್ಣುವಿನನ್ನ ಬಿಟ್ಟು ಯಾವ ಜೀವರಲ್ಲಿಯೂ ಕೂಡ ಯಾವ ನಾಮಗಳೂ ಕೂಡ ಮುಖ್ಯವಾಚಕವಾಗಿ ಇಲ್ಲ. ಎಲ್ಲ ನಾಮಗಳು ಮುಖ್ಯವಾಗಿ ವಿಷ್ಣುವಾಚಕವೇ ಆಗಿವೆ. ಆ ವಿಷ್ಣುವಿನನ್ನ ಬಿಟ್ಟು ಉಳಿದ ಯಾರನ್ನೂ ಕೂಡ ಆ ಶಬ್ದಗಳು ಮುಖ್ಯವಾಗಿ ಹೇಳಿಕೊಡ್ತವೆ ಎಂಬುದು ಇಲ್ಲವೇ ಇಲ್ಲ. ನ ಕ್ವಾಪಿ ಕಿಂಚಿನ್ ನಾಮಾಸ್ತಿ ತಮೃತೆ ಪುರುಷೋತ್ತಮಂ ಇತಿ ಪಾದ್ಮೇ. ಇದು ಪದ್ಮಪುರಾಣದ ಮಾತು. ಇನ್ನು ದೃಷ್ಟಾಂತ ಹೇಳಿದ ಋಗ್ವೇದ ಮಂತ್ರದಿಂದ ಆಚಾರ್ಯರು ಅಹಂ ಮನುರಭವಂ ಸೂರ್ಯಶ್ಚ ಇತ್ಯಾದಿವತ. ಋಗ್ವೇದ ಮಂತ್ರ ವಾಮದೇವರು ಹೇಳುವ ಮಾತು. ಅಹಂ ನಾನು ಮನು ಆಗಿದ್ದೇನೆ. ಅಹಂ ಮನುರಭವಂ ಸೂರ್ಯಶ್ಚ ಅಭವಂ, ಸೂರ್ಯನೂ ಆಗಿದ್ದೇನೆ. ನಾನೇ ಮನು, ನಾನೇ ಸೂರ್ಯ. ಅಂದ್ರೆ ಏನಪ್ಪ ಅರ್ಥ ಅದಕ್ಕೆ? ನಾನೇ ಮನು ನಾನೇ ಸೂರ್ಯ ಎಂಬುದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ನೋಡಿ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡಿ ಕೊನೆಯ ಸೂತ್ರದ ಪಾಠವನ್ನ ನಾಳೆಯ ಪಾಠದಲ್ಲಿ ಇಟ್ಟುಕೊಳ್ಳೋಣ. ನೋಡಿ, ಒಂದು ಪ್ಯಾರ ಏನ್ ಅಭಿಪ್ರಾಯ ಅಂತಂದ್ರೆ ಹೇಳ್ತಾ ಇದ್ದಾರೆ, ಏತತ್ ಪ್ರಾಣಸ್ಯ ವಿಷ್ಣುತ್ವೇಪಿ ಪ್ರಾಣೋವಾ ಅಹಮಸ್ಮಿ ಋಷೇ ಎಂಬಲ್ಲಿ ವಿಶ್ವಾಮಿತ್ರರನ್ನು ಕುರಿತು ಇಂದ್ರ ಉಪದೇಶ ಮಾಡುವಾಗ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಇವನು ವಿಷ್ಣು ಅಂತ ಒಪ್ಪಿಕೊಂಡರೂ ಕೂಡ ಪ್ರಾಣೋಹಂ ಇಲ್ರೇ, ನೀನು ಯಾರು ಅಂತ ಕೇಳಿದಾಗ ನಾನೇ ಪ್ರಾಣ ಅಂತ ಇದ್ದಾನೆ. ಪ್ರಾಣ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಹೇಳೋದಾದ್ರೆ ನನ್ನಲ್ಲಿ ಇರುವವನು ಪ್ರಾಣ ಅಂತ ಹೇಳಬೇಕಾಗಿತ್ತಲ್ರಿ. ಮೈ ಅಂತ ಶಬ್ದ ಇರಬಹುದಾಗಿತ್ತು, ಅಹಂ ಅಂತ ಹೇಗೆ ಬಳಸಿದ್ರು ಅಂದರೆ ಹೌದು ಅಂದ್ರು. ಇಲ್ಲಿ ಹೇಳಲ್ಪಟ್ಟ ಪ್ರಾಣ ವಿಷ್ಣು ಅಂತಂದರೂ ಕೂಡ ಪ್ರಾಣೋಹಂ ಎಂಬ ಉಪದೇಶ ಅತ್ಯಂತ ಯುಕ್ತವೇ, ಏನ್ ತೊಂದರೆ ಇಲ್ಲ. ಪ್ರಾಣೋವ ಅಹಮಸ್ಮಿ ಋಷೇ, ಅಹಂ ಎಂಬ ಶಬ್ದದ ಪ್ರಯೋಗ ಹೇಗೆ ಮಾಡಿದ್ದಾರೆ ಅಂದ್ರೆ ಅದು ಯುಕ್ತವೇ ಆಗಿದೆ. ಪ್ರಾಣೋಹಂ ಇತ್ಯುಪದೇಶ ಯುಜ್ಯತೆ. ಯಾತಕ್ಕೆ ನೋಡಿ, ಯತಃ ಯಾವ ಕಾರಣ ಅಯಂ ಉಪದೇಶ, ನಾನೇ ಪ್ರಾಣ ಎಂಬ ಏನು ಉಪದೇಶ ಇದೆ, ಅಂತರ್ಯಾಮಿ ರೂಪ ಭಗವದಪೇಕ್ಷಯ ಇತಿ. ನಾನೇ ಪ್ರಾಣ ಅಂದ್ರೆ ನನ್ನ ಅಂತರ್ಯಾಮಿಯಾದವನು ಪ್ರಾಣ ಎಂಬ ಅಭಿಪ್ರಾಯನೇ ಇಂದ್ರನಿಗೆ ಇದೆ. ಇತಿ ಸೂತ್ರಾರ್ಥೇ ಸ್ಥಿತೇ. ಈ ರೀತಿ ಸೂತ್ರಾರ್ಥ ಹೇಳಿದಾಗ ಅಂತರ್ಯಾಮಿಣಿ ಅಹಮಾದಿ ಪ್ರಯೋಗ ಕಥಂ ಸಂಭವತಿ. ಇದ್ರ ಮೇಲೆ ಪ್ರಶ್ನೆ ಮತ್ತೆ. ಸರಿ, ನನ್ನೊಳಗಿದ್ದವನು ಪ್ರಾಣ ಅಂದರೆ ಅಂತರ್ಯಾಮಿ ವಿವಕ್ಷಯಾನೇ ಇಂದ್ರದೇವರು ಉಪದೇಶ ಮಾಡಿದ್ದಾರೆ. ಹಾಗಾದರೆ ನನ್ನ ಅಂತರ್ಯಾಮಿಯಾದವನು ಪ್ರಾಣ ಶಬ್ದವಾಚ್ಯನಾದವನು ವಿಷ್ಣು ಅಂಬೋಲ್ಲಿ ಇಲ್ಲಿ ಅಂತರ್ಯಾಮಿ ವಿವಕ್ಷಯ ಅಹಂ ಎಂಬ ಪದ ಪ್ರಯೋಗ ಹೇಗೆ ಹೇಳುತ್ತೀರಿ? ಎಲ್ಲೇ ಕಂಡಿದೆ ಕಥಂ ಸಂಭವತಿ ಅಂತಂದ್ರೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳಿದರು, ಅಂತರ್ಯಾಮಿಯ ವಿಷಯದಲ್ಲಿ ಅಹಮಾದಿ ಪ್ರಯೋಗಗಳು ಹೇಗೆ ಕೂಡುತ್ತವೆ ಅಂತ ಶಂಕೆ ಬಂದರೆ ಇತ್ಯಾಶಂಕಾಯ ಸ್ಮೃತಿಮೇವ ಆಹ. ಈ ವಿಷಯದಲ್ಲಿ ಸ್ಮೃತಿಯನ್ನೇ ಪ್ರಮಾಣವನ್ನಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ತತ್ತದಿತಿ ತತ್ತನ್ನಾಮ್ನೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ ಅಂತ ಹೇಳಿದ್ದಾರೆ. ನೋಡಿ, ಅಂತರ್ಯಾಮಿಣಿ ಅಹಮಾದಿ ಶಬ್ದ ಪ್ರಯೋಗ ಅದರ್ಶನಾತ್ ತದಯೋಗ. ಇಲ್ಲರೆ ಅಂತರ್ಯಾಮಿಯಲ್ಲಿ ಅಹಮಾದಿ ಶಬ್ದಗಳ ಪ್ರಯೋಗ ಎಲ್ಲಿ ಕಂಡಿಲ್ಲಲ್ಲ, ಹೇಗೆ ಇಲ್ಲಿ
ಅಂತರ್ಯಾಮಿಯ ವಿಷಯದಲ್ಲಿ ಅಹಮಾದಿ ಪ್ರಯೋಗವನ್ನು ಹೇಗೆ ಮಾಡ್ತಾ ಇದ್ದಾರೆ? ಪ್ರಾಣೋವ ಅಹಮಸ್ಮಿ ಋಷೆ ಅಂತಂದ್ರೆ ಇತ್ಯತಃ ಸೂತ್ರೋಕ್ತಂ ದೃಷ್ಟಾಂತಂ ವಿವೃಣೋತಿ. ಓಂ ಶಾಸ್ತ್ರದೃಷ್ಟ್ಯಾ ತೂಪದೇಶೋ ವಾಮದೇವವತ. ವಾಮದೇವವತ ಅಂತ ಸೂತ್ರದಲ್ಲಿ ವೇದವ್ಯಾಸರು ಏನು ದೃಷ್ಟಾಂತ ಕೊಟ್ಟಿದ್ದಾರೆ, ಸೂತ್ರೋಕ್ತಂ ದೃಷ್ಟಾಂತಂ, ಸೂತ್ರದಲ್ಲಿ ಹೇಳಿದ ದೃಷ್ಟಾಂತವನ್ನೇ ಆಚಾರ್ಯರು ಋಗ್ವೇದದ ಮಂತ್ರವನ್ನು ಕೊಟ್ಟು ವಾಮದೇವರ ಮಾತು ಏನು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಅಹಮಿತಿ ನೋಡಿ, ಸೂತ್ರದಲ್ಲಿ ವಾಮದೇವವತ ವಾಮದೇವರ ಉಪದೇಶದಂತೆ ಏನ್ ಹೇಳಿದ್ದಾರೆ ವಾಮದೇವರು? ಅಹಂ ಮನುರಭವಂ ಸೂರ್ಯಶ್ಚ ಎಂಬ ಮಾತು. ಅಂದರೆ ಟೀಕಾರ ವಿವರಣೆ ಬರೀತಾರೆ. ಯಥಾ ಅಂತರ್ಯಾಮಿ ವಿವಕ್ಷಯ ವಾಮದೇವ ಅಹಂ ಮನ್ವಾದಿ ಶಬ್ದವಾ ಅಹಂ ಮನ್ವಾದಿ ಶಬ್ದಾನ್ ಪ್ರಯುಯುಜೆ ತಥಾ ಅಯಮುಪದೇಶಃ ಯುಕ್ತಃ ಇತಿ ಭಾವಃ. ವಾಮದೇವರು ಉಪದೇಶ ಮಾಡುವಾಗ ನಾನೇ ಮನುವಾಗಿದ್ದೇನೆ, ನಾನೇ ಸೂರ್ಯನಾಗಿದ್ದೇನೆ ಅಂಬೋಲಿ ಹೇಳಿದ್ದಾರೆ. ಅದಕ್ಕೆ ಅಭಿಪ್ರಾಯ ಏನು? ಯಥಾ ಅಂತರ್ಯಾಮಿ ವಿವಕ್ಷಯ ವಾಮದೇವ, ನನ್ನ ಒಳಗಿದ್ದವನು ಮನುಶಬ್ದವಾಚ್ಯನಾದ ಪರಮಾತ್ಮ, ನನ್ನ ಒಳಗಿದ್ದವನು ಸೂರ್ಯ ಶಬ್ದವಾಚ್ಯನಾದ ಪರಮಾತ್ಮ ಅಂತ ಅರ್ಥ ವಾಕ್ಯಕ್ಕೆ. ಅಹಂ ಮನುರಭವಂ ಸೂರ್ಯಶ್ಚ ಎಂಬ ಮಾತಿಗೆ ಯಥಾ ಅಂತರ್ಯಾಮಿ ವಿವಕ್ಷಯ ವಾಮದೇವ ಅಹಂ ಮನ್ವಾದಿ ಶಬ್ದಾನ್ ಪ್ರಯುಯುಜೆ. ಅಹಂ ಅಂತ ಹೇಳಿ ನಾನೇ ಮನು ನಾನೇ ಸೂರ್ಯ ಅಂತ ಪ್ರಯೋಗ ಮಾಡಿದ್ದಾರೆ. ತಥಾ ಅಯಂ ಉಪದೇಶ ಯುಕ್ತ ಇತಿ ಭಾವ. ಹಾಗೆ ಇಲ್ಲಿಯೂ ಕೂಡ ವಿಶ್ವಾಮಿತ್ರನ ಕುರಿತು ಇಂದ್ರ ಹೇಳಿದ್ದು ಪ್ರಾಣೋವ ಅಹಮಸ್ಮಿ ಋಷೇ, ನಾನೇ ಪ್ರಾಣ ಅಂದ್ರೆ ನನ್ನ ಅಂತರ್ಯಾಮಿಯಾದ ಪರಮಾತ್ಮನೇ ಪ್ರಾಣ ಎಂಬ ಅಭಿಪ್ರಾಯದಿಂದ ಅಂತರ್ಯಾಮಿ ವಿವಕ್ಷಯ ಅಹಮಾದಿ ಪ್ರಯೋಗ ಕಂಡಿದೆ, ದೃಷ್ಟಾಂತದಿಂದ ಕಂಡಿದೆ, ಆದ್ದರಿಂದ ಸಿದ್ಧವಾಗುತ್ತಾ ಇದೆ, ತೊಂದರೆ ಇಲ್ಲ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ನಚ ತತ್ರಾಪಿ ವಿವಾದ ಇಲ್ರಿ, ಅಲ್ಲಿ ಹೇಳಿದ್ರ ಮೇಲೆ ನಮಗೆ ಪ್ರಶ್ನೆ ಅಪ್ಪ. ವಾಮದೇವರಾದರು ನಾನೇ ಮನು ನಾನೇ ಸೂರ್ಯ ಅಂತ ಹೇಗೆ ಹೇಳಿದ್ರು? ಅಂತರ್ಯಾಮಿ ವಿಷಯದಲ್ಲಿ ಅಹಮಾದಿ ಪದಗಳ ಪ್ರಯೋಗ ಹೇಗೆ? ಋಗ್ವೇದ ಮಂತ್ರದ ಮೇಲೆ ಆ ವಾಮದೇವರ ವಿಚಾರದ ಮೇಲೆ ನಮಗೆ ಪ್ರಶ್ನೆ. ಅಲ್ಲಿಯೂ ವಿವಾದ ಇದೆ ಅಂದ್ರೆ ನಚ ತತ್ರಾಪಿ ವಿವಾದ. ಯಾತಕ್ಕೆ? ವಾಮದೇವಸ್ಯ ಮನ್ವಾದಿತ್ವ ಅಭಾವಾತ್. ವಾಮದೇವರಂತೂ ಮನು ಸೂರ್ಯರಲ್ಲ, ವಾಮದೇವ ಋಷಿಗಳಂತೂ ಮನು ಸೂರ್ಯರಲ್ಲ ಅಂದ ಮೇಲೆ ನಾನೇ ಮನು ನಾನೇ ಸೂರ್ಯ ಅಂತ ವಾಮದೇವರು ಉಪದೇಶ ಮಾಡುತ್ತಾರೆ ಅಂದ್ರೆ ಅರ್ಥ ಏನದಕ್ಕೆ? ವಾಮದೇವರ ಅಂತರ್ಯಾಮಿಯಾದವನು ಮನು ಶಬ್ದ ವಾಚ್ಯನಾದವನು ಪರಮಾತ್ಮ, ವಾಮದೇವರ ಅಂತರ್ಯಾಮಿಯಾದ ಸೂರ್ಯ ಶಬ್ದ ವಾಚ್ಯನಾದವನೂ ಪರಮಾತ್ಮ ಅಂತೆ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ವಾಮದೇವಸ್ಯ ಮನ್ವಾದಿತ್ವ ಅಭಾವ. ವಾಮದೇವರಿಗಂತೂ ಅವರೇ ಮನು ಅವರೇ ಸೂರ್ಯ ಅಂತ ಆಗ್ಲಿಕ್ಕಂತೂ ಸಾಧ್ಯವಿಲ್ಲ. ಅದಕ್ಕೆ ಅವರು ಅನ್ಬೋದು ಚೈತನ್ಯ ಐಕ್ಯ ವಿವಕ್ಷಯ ಭುಕ್ತಿ ಇತಿ ಚೇನ್ನ. ವಾಮದೇವ ಎಂಬ ಚೈತನ್ಯಕ್ಕೂ ಮನು ಎಂಬ ಚೈತನ್ಯಕ್ಕೂ ಮತ್ತು ವಾಮದೇವರೆಂಬ ಚೈತನ್ಯಕ್ಕೂ ಸೂರ್ಯ ಎಂಬ ಚೈತನ್ಯಕ್ಕೂ ಐಕ್ಯ ಇದೆ. ವಾಮದೇವ ಮನು ಸೂರ್ಯ ಎಲ್ಲ ಚೇತನರು ಒಂದೇ, ಗೊತ್ತಾಯ್ತಿಲ್ಲ? ಆ ಚೈತನ್ಯ ಐಕ್ಯ ವಿವಕ್ಷಯ, ಎಲ್ಲ ಜೀವರಲ್ಲಿ ಐಕ್ಯ ವಿವಕ್ಷಯ ಅಹಂ ಮನುರಭವಂ ಸೂರ್ಯಶ್ಚ ಅಂತ ವಾಮದೇವರು ಹೇಳಿದ್ದಾರೆ ಅಂತ ಅನ್ಬೋಣ ಅಂದ್ರೆ ಹಿಂಗೆ ಹೇಳಿಕ್ ಬರಲ್ಲ. ಅದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಚೈತನ್ಯ ಐಕ್ಯ ವಿವಕ್ಷೆ ಎಲ್ಲ ಜೀವರು ಒಂದೇ ಎಂಬ ಅಭಿಪ್ರಾಯದಿಂದ ಹೇಳಿದ್ದಾರೆ ಅಂತ ನಿಮಗೆ ಅನ್ನೋದಾದರೆ ಅಲ್ಲಿ ವಿಕಲ್ಪ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಕಿಮತ್ರ ಸಾಕ್ಷಾತ್ ಐಕ್ಯ ಮುಚ್ಚತೆ ಲಕ್ಷಣ ಯಾವ, ಸಾಕ್ಷಾತ್ತಾಗಿ ಐಕ್ಯವನ್ನು ಹೇಳ್ತಾ ಇದ್ದಾರೋ ಅಥವಾ ಲಕ್ಷಣಯ ಐಕ್ಯವನ್ನು ಹೇಳ್ತಾ ಇದ್ದಾರೋ ಎಂಬ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಅಂದ್ರೆ ವಾಮದೇವರಲ್ಲಿ ಮನು ಎಂಬ ಜೀವನ ಐಕ್ಯ, ವಾಮದೇವರಲ್ಲಿ ಜೀವ ಎಂಬ ಯಾರೋ ಸೂರ್ಯ ಎಂಬ ಜೀವನ ಐಕ್ಯ, ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ನಬೇಕು. ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಳ್ತಾ ಇದ್ದ ಸಾಕ್ಷಾತ್ ಐಕ್ಯವನ್ನು ಹೇಳ್ತೀರೋ ಅಥವಾ ಲಕ್ಷಣಯ ಐಕ್ಯ? ಅಂದ್ರೆ ಸಾಕ್ಷಾತ್ ಅಂದ್ರೆ ವಾಮದೇವರಿಗೂ ಮನುವಿಗೂ ಸಾಕ್ಷಾತ್ ಐಕ್ಯ, ವಾಮದೇವರಿಗೂ ಸೂರ್ಯನಿಗೂ ಸಾಕ್ಷಾತ್ ಐಕ್ಯ ಅಂತಂದ್ರೆ ನಾ ಹೇಳಿಕ್ ಬರಲ್ಲ. ಯಾಕೆ? ವಿರೋಧಾತ್ ಸರ್ವಥಾ ಸಾಕ್ಷಾತ್ ಐಕ್ಯವನ್ನ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರು.
ಯಾಕೆಂದ್ರೆ ವಿರುದ್ಧ ಧರ್ಮಗಳಿದೆ. ವಾಮದೇವರ ಧರ್ಮಗಳೇ ಬೇರೆ, ಸೂರ್ಯನ ಧರ್ಮಗಳೇ ಬೇರೆ, ವಾಮದೇವರ ಧರ್ಮಗಳೇ ಬೇರೆ. ಗೊತ್ತಾಯಿತೋ ಇಲ್ಲೋ? ಮನುವಿನ ಧರ್ಮವೇ ಬೇರೆ. ಆದ್ದರಿಂದ ವಿರೋಧ ಇದೆ. ವಿರೋಧ ಇರೋದ್ರಿಂದ ಸರ್ವಥಾ ಸಾಕ್ಷಾತ್ ಐಕ್ಯವನ್ನು ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಲಕ್ಷಣಯ ಐಕ್ಯ ಹೇಳ್ತೇನೆ. ಎಲ್ಲ ಚೇತನರಲ್ಲಿ ಲಕ್ಷಣಯ ಐಕ್ಯವನ್ನು ವಿವಕ್ಷಾ ಮಾಡುತ್ತೇವೆ ಅಂದರೆ ನ ದ್ವಿತೀಯ, ಇದು ಸರಿಯಲ್ಲ. ಯಾಕೆ? ಲಕ್ಷಣಾಯ ಅಮುಖ್ಯತ್ವಾತ್, ಲಕ್ಷಣಾ ವೃತ್ತಿ ಯಾವಾಗಲೂ ಕೂಡ ಅಮುಖ್ಯವಾದ ವೃತ್ತಿ ಹೇಳದಂಗಾಯಿತು. ಅಂದರೆ ವಾಮದೇವರಿಗೂ ಮನುಸೂರ್ಯರಿಗೂ ಐಕ್ಯ, ಎಲ್ಲ ಚೇತನರ ಮಧ್ಯದಲ್ಲಿ ಐಕ್ಯ ಹೇಳೋ ವಿವಕ್ಷೆಯಿಂದ ಅಹಂ ಮನುರಭವಂ ಸೂರ್ಯಶ್ಚ ಅಂತ ಹೇಳಿದ್ದಾರೆ ಅಂತಂದರೆ ಅವಾಗ ಲಕ್ಷಣ ಅಂಬೋದು ಯಾವಾಗಲೂ ಏನು? ಅದು ಅಮುಖ್ಯ ವೃತ್ತಿಯನ್ನ ಹೇಳದಂಗಾಯ್ತು. ಲಕ್ಷಣ ಅಂದ್ರೆ ಅದು ಅಮುಖ್ಯ ವೃತ್ತಿನೇ. ಅಮುಖ್ಯ ವೃತ್ತಿ ಹೇಳದ ಮೇಲೆ ಅದಕ್ಕೆ ಹೇಳ್ತಾ ಇದ್ದಾರೆ ಸಮಮೇತದಿತಿ ಚೇನ್ನ. ನಾವು ಇಲ್ಲಿ ಅಮುಖ್ಯ ವೃತ್ತಿಯಿಂದ ಹೇಳ್ತೇವೆ ಪ್ರಾಣೋವ ಅಹಮಸ್ಮಿ ಋಷೇ, ಒಳಗಿದ್ದ ಪ್ರಾಣನಿಗೂ ನನಗೂ ಅಮುಖ್ಯ ವೃತ್ತಿಯಿಂದ ಐಕ್ಯ ಇದೆ ಎಂಬ ಅಭಿಪ್ರಾಯದಿಂದಲೇ ಇಂದ್ರ ಇಲ್ಲಿ ಹೇಳಿದ್ದಾನೆ ಅಂತ ನಾವು ಅಂತೀವಿ ಅಂತಂದರೆ ಹಂಗೆ ಹೇಳಲಿಕ್ಕೆ ಬರಲ್ಲ ಅಂದ್ರು. ಅಮುಖ್ಯ ವೃತ್ತಿಯಿಂದ ಹೇಳ್ತೇವೆ, ಲಕ್ಷಣದಿಂದ ಅಲ್ಲಿ ಬರ. ತತ್ತನ್ನಾಮ್ನೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ. ಪದ್ಮಪುರಾಣದ ಮಾತು ಹೇಳಿದ್ದಾರೆ. ತತ್ತನ್ನಾಮ್ನ ಉಚ್ಯತೆ ಇತಿ ಸರ್ವಶಬ್ದಾನಾಂ ಅಂತರ್ಯಾಮಿಣೈವ ಮುಖ್ಯತ್ವ ಉಕ್ತೇ. ಅಂತರ್ಯಾಮಿ ವಿವಕ್ಷೆಯಿಂದಲೇನೆ ಎಲ್ಲ ದೇವತಾ ನಾಮಗಳಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ. ಅಂದ್ರೆ ಮುಖ್ಯ ವೃತ್ತಿಯಿಂದಲೇ ಸರ್ವ ದೇವತೆಗಳ ನಾಮದಿಂದ ಭಗವಂತ ವಾಚ್ಯನಾಗಿದ್ದಾನೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಹಿಂದೆ. ಅಂದ್ರೆ ತತ್ತನ್ನಾಮ್ನೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ. ಲಕ್ಷಣಯ ಬೇರೆ ಶಬ್ದಗಳಿಂದ ವಾಚ್ಯರು ಲಕ್ಷಣಯ ಐಕ್ಯ ಹೇಳಬಹುದು, ಹಿಂಗೆಲ್ಲ ಅಲ್ಲಿಗೆ ಬರಲ್ಲ. ಪದ್ಮಪುರಾಣದ ಮಾತು ಅಂತರ್ಯಾಮಿ ವಿವಕ್ಷಾದಿಂದಲೇನೆ ಸರ್ವನಾಮಗಳಿಂದ ಮುಖ್ಯವಾಗಿ ಪರಮಾತ್ಮ ವಾಚ್ಯನಾಗಿದ್ದಾನೆ ಹೊರತು ಲಕ್ಷಣಯ ಅಲ್ಲ ಎಂಬುದು ಗೊತ್ತಾಗುತ್ತೆ. ಸರ್ವ ಶಬ್ದಾನಾಂ ಅಂತರ್ಯಾಮಿಣೈವ ಮುಖ್ಯತ್ವ ಉಕ್ತೇಹೇ. ಆದ್ದರಿಂದ ನೀವು ಯಾವುದೋ ಒಂದು ರೀತಿಯಿಂದ ಕೂಡಿಸ್ತೇವೆ ಅಂತ ಸರ್ವತಾ ಹೇಳಲಿಕ್ಕೆ ಬರೋದಿಲ್ಲ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನ ಹೇಳಿ ಈ ಅಂತಿಮ ಪ್ರಾಣಾಧಿಕರಣದಲ್ಲಿ ಇನ್ನೊಂದು ಸೂತ್ರ ಇದೆ, ಕೊನೆಯದು ಸ್ವಲ್ಪ ವಿಚಾರ ಇದೆ. ಆ ಇನ್ನೊಂದು ಸೂತ್ರದ ವಿಚಾರವನ್ನು ಮುಗಿಸಿ ನಾಳೆಯ ದಿನ ಈ ಪ್ರಥಮಾಧ್ಯಾಯದ ಪ್ರಥಮ ಪಾದದ ಮಂಗಲವನ್ನ, ಅಂತಿಮ ಪ್ರಾಣಾಧಿಕರಣದ ಮಂಗಲವನ್ನ ಮಾಡೋಣ. ಮುಂದೆ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಮೊದಲನೇ ಅಧ್ಯಾಯದ 2ನೇ ಪಾದ ಸರ್ವಗತತ್ವಾಧಿಕರಣ, ಆ ವಿಚಾರ ಆರಂಭ ಆಗುತ್ತೆ. ಅದನ್ನು ಆಮೇಲೆ ತಿಳಿಯೋಣ. ಅಂತೂ 31ನೇ ಸೂತ್ರದ ವಿಚಾರ ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರು, ಕಟ್ಟಿ ಆಚಾರ್ಯರು ನಾಳೆ ಮಠದಲ್ಲಿ ನೇರವಾಗಿ ಪಾಠ ಹೇಳುತ್ತೇನೆ ಅಂದ್ರೆ ನಮ್ಮ ಪಾಠವು ನೇರವಾಗಿ ಇರುತ್ತದೆ, ಇಲ್ಲಾಂದ್ರೆ ನಮ್ಮ ಪಾಠ ಆನ್ಲೈನ್ ಮುಖಾಂತರ ಮುಂದುವರಿಯುತ್ತದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.